ಅಪಾಯಿಂಟ್ಮೆಂಟ್ ಇದ್ದಿದ್ದರಿಂದ ಬಂದ ತಕ್ಷಣ ಡಾಕ್ಟರ್ ಹತ್ರ ಚೆಕಪ್ಗಾಗಿ ಮನುವನ್ನು ಕರ್ಕೊಂಡು ಹೋದ್ಲು ಲಹರಿ. ಎಷ್ಟು ದಿನಗಳಿಂದ ಜ್ವರ ಇದೆ ಅಂತ ಕೇಳಿ ಏನೇನು ಲಕ್ಷಣಗಳಿವೆ ಅಂತ ವಿಚಾರಿಸಿ ಟೆಸ್ಟ್ಗೆ ಬರೆದು ಕೊಟ್ಟರು. ಹಾಸ್ಪಿಟಲ್ನಲ್ಲಿ ಇದೆ ಲ್ಯಾಬ್ನಲ್ಲಿ ಬ್ಲಡ್ ಕೊಟ್ಟು ರಿಪೋರ್ಟ್ಗಾಗಿ ಕಾಯ್ತಾ ಕೂತಿದ್ರು. ನೀರಸದಿಂದಾಗ ಮನುವಿನ ತಲೆ ಹೆಗಲ ಮೇಲೆ ವಾಲೋದನ್ನು ನೋಡಿ ಹ್ಯಾಂಡ್ ಬ್ಯಾಗ್ನಿಂದ ಎನರ್ಜಿ ಡ್ರಿಂಕ್ ತೆಗೆದುಕೊಟ್ಲು ಲಹರಿ. ಕಾಲ್ಗಳು ತುಂಬ ಇಳಿತಿತ್ತು ಲಹರಿ ಅಂದ್ಲು. ಜ್ವರ ಕೂಡ ಮತ್ತೆ ಬಂದಿದೆ ಅಂತ ಸಿಸ್ಟರ್ಗೆ ಹೇಳಿ ಚೆಕ್ ಮಾಡಿಸಿ ಇಂಜೆಕ್ಷನ್ ಕೊಡಿಸಿದ್ಲು. ಸುಮಾರು 45 ನಿಮಿಷಗಳ ನಂತರ ಬಂದ ರಿಪೋರ್ಟ್ ತಗೊಂಡು ಡಾಕ್ಟರ್ ಹತ್ರ ಹೋದರು. ರಿಪೋರ್ಟ್ಸ್ ನೋಡ್ತಾ ಮನುವಿಗೆ ಡೆಂಗ್ಯೂ ಜ್ವರ ಇರೋದು ಕನ್ಫರ್ಮ್ ಅಂತ ಹೇಳಿದ್ರು ಡಾಕ್ಟರ್. ಪ್ಲೇಟ್ಲೆಟ್ಸ್ ಕೂಡ ತುಂಬ ಕಡಿಮೆ ಆಗಿರೋದ್ರಿಂದ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಬೇಕಂತ ಹೇಳಿದ ತಕ್ಷಣ ಲಹರಿ ತಾರಕ್ ಫೋನ್ ಮಾಡಿ ಅರ್ಧ ಗಂಟೆಯಲ್ಲಿ ಮನುನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ಲು. ಮನುವಿಗೆ ಡೆಂಗ್ಯೂ ಬಂದಿದೆ ಅಂತ ತಿಳಿಯುತ್ತಿದ್ದಂತೆ ಶಂಕರ್ಗೆ ಅಂದಿನ ಫ್ಲೈಟ್ನಲ್ಲಿ ಟಿಕೆಟ್ ಮಾಡಿಸಿ ಇಂಡಿಯಾಗೆ ಕಳಿಸ್ಕೊಟ್ಟ ತಾರಕ್. ವಿಷಯ ತಿಳಿದು ಕಸ್ತೂರಿಯವರು ಹಾಸ್ಪಿಟಲ್ಗೆ ಬಂದರೆ ಬೇಡ ಅಂತ ವಿನಂತಿಸಿ ಅವ್ರನ್ನ ಮನೆಗೆ ಕಳಿಸ್ಬಿಟ್ಲು ಲಹರಿ. ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಕೂಡ ಪೇಷಂಟ್ಗಳಿಂದ ತುಂಬ ತುಳುಕ್ತಿದ್ವು. ಎಲ್ಲೆಡೆ ವೈರಲ್ ಜ್ವರಗಳು ಹರಡಿದ್ವು. ಅವ್ರಿಗೆ ಬೇಕಾದ ವಸ್ತುಗಳನ್ನ ತಂದು ಕೊಡೋದಕ್ಕೆ ಕಲ್ಯಾಣ್ ಕೂಡ ಇದ್ದ. ಆದರೆ ಮರುದಿನ ಎಕ್ಸಾಮ್ ಇದ್ದಿದ್ದರಿಂದ ತಮ್ಮನನ್ನ ಮನೆಗೆ ಕಳಿಸ್ಬಿಟ್ಲು ಲಹರಿ. ಸ್ಪೆಷಲ್ ರೂಮ್ನಲ್ಲಿ ಮನುವನ್ನು ಅಡ್ಮಿಟ್ ಮಾಡಿದ್ರು. ಡಾಕ್ಟರ್ ಮೆಡಿಸಿನ್ ಬರ್ಕೊಟ್ಟು ರೆಸ್ಟ್ ತೊಗೊಳೋದಕ್ಕೆ ಹೇಳಿದ್ರು. ಡೈವರ್ನ ಮನೆಗೆ ಕಳಿಸೋದಕ್ಕೆ ಫುಡ್ ಮತ್ತು ಬಟ್ಟೆಗಳನ್ನ ತರಿಸ್ಕೊಂಡ್ಲು. ಅವ್ರನ್ನ ಕಳಿಸಿ ಮಾರನೇ ದಿನಕ್ಕೆ ಶಂಕರ್ ಬಂದು ತಲುಪಿದ. ನಿನ್ನೆಯಿಂದ ಮನುವಿನ ಜೊತೆಯಲ್ಲೇ ಇದ್ದು ಮುಖ ಒಣಗಿ ಹೋಗಿದೆ ಲಹರಿ ನೋಡಿ ಅವಳನ್ನ ಮನೆಗೆ ಕಳಿಸ್ದ ಶಂಕರ್. ನಾನು ನೋಡ್ಕೊಳ್ತೀನಿ ಬಿಡು ಲಹರಿ, ನೀನು ಮನೆಗೆ ಹೋಗು ಅಂತಿದ್ರು. ಕೇಳಿದೆ. ಅವಳಿಗೆ ಜೊತೆಯಾಗಿ ಇರಲೆಂದು 2 ದಿನ ಮನುವಿನ ಜೊತೆಯಲ್ಲಿ ಹಾಸ್ಪಿಟಲ್ ಉಳಿದುಕೊಂಡ್ಳು ಲಹರಿ ಕೂಡ. 2 ದಿನಗಳ ನಂತರ ಮತ್ತೆ ಎಲ್ಲ ಟೆಸ್ಟ್ಗಳು ಮಾಡಿ ಡಿಸ್ಚಾರ್ಜ್ ಮಾಡ್ತಾ 1 ವಾರದ ನಂತರ ಮತ್ತೆ ಬನ್ನಿ ಅಂತ ಡಾಕ್ಟರ್ ಹೇಳಿದ್ದಕ್ಕೆ ಸರಿ ಅಂತ ಮನೆಗೆ ಬಂದರು. ಲಹರಿ ಬರೋವರೆಗೂ ನಿರ್ಮಲಾ ಮತ್ತು ಭಾಸ್ಕರ್ ಅವರು ಕಸ್ತೂರಿಯವರ ಜೊತೆ ಮನೆಯಲ್ಲೇ ಇದ್ದರು. ಹಾಸ್ಪಿಟಲ್ ವಾತಾವರಣಕ್ಕೆ ಸುಸ್ತಾಗಿದ್ದ ಲಹರಿ ಮನೆಗೆ ಬರ್ತಿದ್ದಂತೆ ತಲೆಗೆ ಸ್ನಾನ ಮಾಡಿ ನಿದ್ದೆ ಕಣ್ಗಳು ಮುಚ್ಕೊಳ್ತಿದ್ದರಿಂದ ಮಲಗಿಬಿಟ್ಲು. ಮಧ್ಯಾಹ್ನ ಊಟ ಮಾಡಿ ಮಲಗಿದಾಕೆಗೆ ಅರ್ಧ ರಾತ್ರಿ ಎಚ್ಚರ ಆಯಿತು. ಅವಳಿಗೆ ತೊಂದರೆ ಕೊಡಬಾರ್ದು ಅಂತ ಯಾರೂ ರೂಮಿಗೆ ಬಂದಿರಲಿಲ್ಲ. ಕಸ್ತೂರಿಯವರು ಸಾಯಂಕಾಲವೇ ಬಂದು ನಿದ್ದೆಯಲ್ಲಿದ್ದ ಅವಳನ್ನ ಎಬ್ಸೋದು ಇಷ್ಟ ಇಲ್ಲದೆ ಎದ್ದ ತಕ್ಷಣ ಕುಡೀಲಿ ಅಂತ ಜ್ಯೂಸ್ ಮತ್ತು ಸ್ನ್ಯಾಕ್ಸನ್ನು ಪಕ್ಕದಲ್ಲಿಟ್ಟು ಹೊರಟೋಗಿದ್ರು. ಟೈಮು ರಾತ್ರಿ 11 ಆಗಿತ್ತು. ಹಸಿವಿಗೆ ನಿದ್ದೆ ಕಳೆದು ಎಸಿ ಕೂಲಿಂಗ್ ಕಡಿಮೆ ಮಾಡೋದಕ್ಕೆ ಎದ್ಲು. ರಿಮೋಟ್ಗಾಗಿ ಹುಡುಕ್ತಿದ್ದ ತುಕ್ಕಡಿಸೋ ಕಣ್ಣುಗಳಿಗೆ ಸೋಫಾ ಮೇಲೆ ಕೂತಿದ್ದ ಮನುಷ್ಯ ಕಾಣಿಸ್ತಿದ್ದಂತೆ ಕಣ್ಣುಗಳು ಅಚ್ಚರಿಯಿಂದ ದೊಡ್ಡದಾದವು. ಕಣ್ಣುಗಳನ್ನ ಗಟ್ಟಿಯಾಗಿ ಉಚ್ಕೊಂಡು ರೆಪ್ಪೆ ಬಡಿತಾ ನೋಡಿದ್ರೆ ಎದುರುಗಡೆ ಸೋಫಾದಲ್ಲಿ ಕಾಲುಗಳ ಮೇಲೆ ಕಾಲು ಹಾಕ್ಕೊಂಡು ತನ್ನನ್ನೇ ನೋಡ್ತಿದ್ದ ತಾರಕ್ನ ಕಂಡು ನಂಬಲಾಗದೆ ಒಂದೇ ಜಿಗದಕ್ಕೆ ಬೆಟ್ಟಿಳಿದು ಪಟಪಟನೆ ಸೋಫಾ ಹತ್ರ ಓಡಿ ಹೋದ್ಲು. ಅವಳಾಗ ವೇಗವಾಗಿ ಇಳಿದು ಬರುವಾಗ ಪಿನ್ ಹಾಕದ ಸೀರೆ ಸೆರಗು ಕೆಳಗೆ ಜಾರ್ತು. ರಾಘವೇಂದ್ರ ಅವರ ಸಿನಿಮಾಗಳಲ್ಲಿ ಹೀರೋನನ್ನ ನೋಡ್ತಾ ಓಡಿ ಬರೋ ಸೀನ್ ನೆನಪಿಗೆ ಬಂದು ತಾರಕ್ ತುಟಿ ಮೇಲೆ ನಗು ಮೂಡ್ತು. ಸ್ಫಟಿಕದಂತ ಹೊಳಿತಿದ್ದ ಸ್ವಚ್ಛವಾದ ಮುಖ, ನಿದ್ದೆ ಮಂಪರ್ನ ಸ್ವಲ್ಪ ಉಬ್ಬಿದ ಕೆನ್ನೆ, ಹೆಡ್ ಬಾತ್ ಮಾಡಿದ್ರಿಂದ ಒಣಗದೆ ಮೈಮೇಲೆ ಆಟ ಆಡ್ತಿದ್ದ ಮುಂಗುರುಳುಗಳು ಅವಳನ್ನ ನೋಡಿದ್ರೆ ಗಿಣ್ಣಿನ ತುಂಡಿನಂತೆ ತಿನ್ನೋ ಹಾಗಿತ್ತು. ತಾರಕ್, ನೀನೇನ ಇದು? ನಾನು ಕನ್ಸು ಕಾಣ್ತಿದ್ದೀನಾ? ಅವನ ಮುಖವಂತನ್ನ ಕೈ ಹಿಡ್ಕೊಂಡು ಕೆನ್ನೆ ಕಣ್ಣು ಮೂಗನ್ನು ಸವರ್ತಾ ಆತುರದಿಂದ ಕೇಳ್ತಿದ್ದ ಲಹರಿ ಧ್ವನಿಯಲ್ಲಿನ ಆರಾಟ, ಕಣ್ಗಳನ್ನು ಪ್ರೀತಿ ಕಂಡು ತಾರಕ್ ಅವಳ ಸೊಂಟ ಹಿಡಿದು ಒಂದೇ ಎಳೆದಕ್ಕೆ ತನ್ನ ಮಡಲಿಗೆ ಎಳ್ಕೊಂಡ. ಅವನ ಸ್ಪರ್ಶ ಮೈಕ್ ತಾಗಿದ ತಕ್ಷಣ ಅದು ಕನಸಲ್ಲ ನಿಜವೇ, ಭ್ರಮೆಯಲ್ಲ ವಾಸ್ತವ್ಯವೇ ಅಂತ ಅವಳಿಗೆ ಅರ್ಥ ಆಯಿತು. ಎಷ್ಟೊತ್ತಾಯಿತು ಅಷ್ಟೊಂದು ಮುಂಡು ನಿದ್ದೆ ಹೇಗೆ ಮಾಡ್ತಿದ್ದೆ ನೀನು ಅಂತ ತೊಂಡೆ ಹಣ್ಣಿನಂತ ಆಕರ್ಷಿಸಿದ್ದ ಅವಳ ಕೆಳ ತುಟಿಯನ್ನು ಮುಂದಕ್ಕೆ ಇಳಿದ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಸುಳಿತಿತ್ತು. ಬಂದರೆ ಇಲ್ಲಿವರೆಗೆ ಹೀಗೆ ಕೂತಿದ್ಯಾ? ನನ್ನ ಎಬ್ಬಿಸ್ಬೇಕು ಅನ್ನಿಸ್ಲಿಲ್ವಾ ಅಂತ ಅಳ್ತಾ ಹೇಳ್ತಿದ್ದ ಧ್ವನಿ ಗದ್ಗದಿತವಾಯಿತು. ಸುಸ್ತಾಗಿ ಮಲಗಿದ್ದೆ, ತುಂಬ ಮುದ್ದಾಗಿ ಕಾಣ್ತಿದ್ದೆ, ನಿನ್ನನ್ನೇ ನೋಡ್ತಾ ಸಮಯ ಮರೆತುಬಿಟ್ಟೆ ಅಂತ ಫೋನ್ನಲ್ಲಿ ಅವಳ ನಿದ್ದೆಯಲ್ಲಿದ್ದಾಗ ತೆಗೆದಿದ್ದ ಸುಂದರವಾದ ಫೋಟೋಗಳನ್ನ ತೋರಿಸ್ದ. ಅದನ್ನು ನೋಡಿ ಬಾಯಿ ತೆರೆದ ಲಹರಿ ಕೆನ್ನೆಗಳು ಕೆಂಪಾಗಾದವು. ರೆಡ್ ಸೀರೆಯಲ್ಲಿ ಉಗ್ತಿದ್ದ ಅವಳ ತುಟಿಯನ್ನು ಗಟ್ಟಿಯಾಗಿ ಕಚ್ಚಿದ. ಆ ಸಿಹಿಯಾದ ನೋವಿಗೆ ಮಾದಕವಾಗಿ ಸೌಂಡ್ ಮಾಡಿದ್ಲು. ಏನೇ, ನನ್ನ ನೋಡಿ ಸೆರಗು ಕೂಡ ನಿಲ್ತಿಲ್ವಲ್ಲೇ ನಿನ್ನ ಮೈ ಮೇಲೆ ಅಂತ ಕೇಳಿದ್ಲೆ. ಅವಳ ಜುಟ್ಟು ಸವರ್ತಾ ಕೆನ್ನೆಗಳಿಗೆ ಮುತ್ತಿಟ್ಟ. ಹೌದು, ಮತ್ತು ನಿಲ್ತಿಲ್ಲ, ನೀನೇ ನಿಲ್ಲಿಸಬಾರ್ದಾ ಅಂತ ತುಂಟತನದಿಂದ ಹೇಳ್ತಾ ಅವನ ಕುತ್ತಿಗೆ ಸುತ್ತ ಕೈಗಳನ್ನ ಮಾಲೆ ಅಂತ ಹಾಕಿದ್ಲು. ಅವಳನ್ನ ಮೇಲೆ ಕೆತ್ತಿ ಮಂಚದ ಮೇಲೆ ಮಲಗಿಸಿ ಗುಲಾಬಿ ಬಣ್ಣದ ಹೊಟ್ಟೆ ಮೇಲೆ ಕಿಸ್ ಮಾಡ್ದ. ಯಾವಾಗ ಬಂದೆ ಅಂದರೆ ಅವನು ಹೇಳಲೇ ಇಲ್ಲ. ನನಗಿನ್ನೂ ಕನಸಿನಂತಿದೆ ಅಂತ ಅವನಿಂದ ತಪ್ಪಿಸ್ಕೊಂಡು ಹಿಂದಕ್ಕೆ ಸರಿದಾಗ ಅವಳ ಪಾದ ಹಿಡಿದು ಎಳೆದು ತನ್ನ ಕಡೆಗೆ ತಂದುಕೊಂಡ. ಸಾಯಂಕಾಲ ಬಂದೆ, ನಿನಗಾಗಿ ಬಂದರೆ ನೀನು ಇಲ್ಲೇ ಹಾಯಾಗಿ ಮಲಗಿದ್ದೆ, ಡಿಸ್ಟರ್ಬ್ ಮಾಡಬಾರ್ದು ಅನ್ನಿಸ್ತು ಅನ್ನತ್ಲೆ ಅವಳ ತುಟಿಗಳನ್ನ ತನ್ನದಾಗಿಸ್ಕೊಂಡ. ಓಯ್, ನನ್ನ ಮೇಲೆ ಮುನ್ಸ್ಕೊಂಡು ಹೋಗಿದ್ದೆ ಅಲ್ವಾ, ಮರೆತುಬಿಟ್ಯಾ? ಕಿಸ್ ಬ್ರೇಕ್ ಮಾಡಿ ಕಾಲೆಳೆದು ಲಹರಿ. ಮರ್ತಿಲ್ಲ, ಆ ಸೇಡು ತೀರಿಸ್ಕೊಳ್ಳೋದಕ್ಕೆ ಕಾಯ್ತಿದ್ದೀನಿ ಅಂತ ಹೇಳ್ತಾ ಅವಳ ಸೀರೆ ನೆರಿಗೆಗಳನ್ನ ಹಿಡ್ದ. ಇದು ಖಂಡಿತವಾಗಿ ಕನಸೆ, ನಿಜ ಮಾತ್ರ ಅಲ್ವೇ ಅಲ್ಲ. ಕೋಪದಿಂದ ಹೋದ ನೀವು ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಮಾತಾಡೋದಾ? ಹಬ್ಬ, ನಂಗೆ ನಂಬೋದಕ್ಕಾಗ್ತಿಲ್ಲ. ಮೊದಲು ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಅತ್ತೆಮ್ಮ ಅಂತ ಕೂಗೋದಕ್ಕೆ ಹೋದ್ಲ ಹರಿ. ಬಾಯನ್ನು ತನ್ನ ಬಾಯಿಂದ ಒತ್ತಿ ಹಿಡಿದ ತಾರಕ್. ಹುಚ್ಚಿ, ನಿನಗೇನಾದರೂ ಹುಚ್ಚಿಡ್ದಿದ್ಯಾ? ಮಮ್ಮಿಯನ್ನು ಯಾಕೆ ಕರಿತಿದ್ಯಾ? ಅವಳ ಕಣ್ಣುಗಳು ದೊಡ್ಡದಾಗಿದ್ದಾಗ ಬಿಟ್ಟು ಕೇಳ್ದ.
ಈಗೋ ನೋಡು ಇದು ನಿಜ ಅಲ್ಲ, ಇಲ್ದಿದ್ರೆ ಅಮ್ಮನಿಗೆ ನೀನು ಹೆದರೋದೇನು, ವಿಚಿತ್ರವಾಗಿಲ್ವ ಇದು ಅಂತ ತಾರಕ್ ಕೈನ ಪಟ್ಟನ ಕಚ್ಚಿ ಪಟಕ್ಕನ ಹಿಂದಕ್ಕೆ ತಳ್ಳಿ ಜಿಂಕೆ ಮರಿಯಂತೆ ಲಟಕ್ಕನ್ನು ತಪ್ಪಿಸ್ಕೊಂಡು ಬಾಗಿಲಿನ ಕಡೆ ಓಡ್ತಿದ್ದ ಹರಿಯನ್ನು 2 ಹೆಜ್ಜೆಯಲ್ಲಿ ತಲುಪಿ ರಭಸವಾಗಿ ಸೊಂಟ ಹಿಡಿದು ಎಳೆದು ಬೆಡ್ ಮೇಲೆ ಎಸ್ದ ತಾರಕ್. ಅವಳಿಗೆ ಕಣ್ಣು ಕತ್ತಲೆ ಬಂದು ಭೂಮಂಡಲವೆಲ್ಲ ಕಣ್ಣೆದು ಗಿರಗಿರನೆ ತಿರುಗೋದಕ್ಕೆ ಶುರುವಾಗೋಯ್ತು. ಅಮ್ಮೋ ನನ್ನ ತಲೆ ಅಂತ 2 ಕೈಗಳಿಂದ ತಲೆ ಹಿಡ್ಕೊಂಡು, ಶಾಟಿಸ್ಟ್ ರಾವಣ ಸಾಯಿಸ್ಬಿಡ್ತೀಯ, ನನ್ನ ಕನ್ಸಂದಿದ್ದಕ್ಕೆ ಕೈಲಾಸ ಕಳಿಸ್ಬಿಡ್ತೀಯಾ ಅಂತ ಕಿರ್ಚಿದ್ಲು. ಹೊಡೆದ್ರೆ ಕೆನ್ನೆ ಊದ್ಕೊಳುತ್ತೆ, ಇಡಿಯಟ್, ತಿಳಿಗೇಡಿ ಅಂತೆ ಬಡಬಡಿಸ್ತಾ ಹುಚ್ಚು ಕೆಲಸಗಳನ್ನ ಯಾಕೆ ಮಾಡ್ತೀಯಾ ಅಂತ ತಾರಕ್ ಸೀರಿಯಸ್ ಆಗೋದ್ರಿ ತಕ್ಷಣ ಅದು ಕನಸಲ್ಲ, ತನ್ನ ಕಣ್ಣೆದುರಿರೋದು ಯಮರಾಜನೇ ಅಂತ ಕನ್ಫರ್ಮ್ ಮಾಡಿಕೊಂಡು ಸಾರಿ ತಾರಕ್ ಅಂತ ಮುಗ್ಧವಾಗಿ ನಕ್ಕದ್ಲು. ಸಿಟ್ಟಿನಿಂದ ನೋಡ್ದ ತಾರಕ್. ಹಾಗೆ ನೋಡ್ಬೇಡಪ್ಪ ಮುದ್ದಾಗಿ ಅಂತ. ತಾರಕ್ನ ಓರೆ ನೋಟಕ್ಕೆ ಜಾರಿ ಸೆರಗನ್ನು ಮೇಲಕ್ಕೆ ಹಾಕೊಳ್ಳೋದಕ್ಕೆ ಹೋದಾಗ ಅದನ್ನು ಎಳೆದು ಸೀರೆಯನ್ನು ಉಂಡೆ ಸುತ್ತಿ ಮೂಲೆಯಲ್ಲಿಸ್ತು. ಚೆನ್ನಾಗಿ ರೆಸ್ಟ್ ತೊಗೊಂಡಿದ್ಯಾ ಅಲ್ವಾ ಅಂತ ಗಂಭೀರವಾಗಿ ಕೇಳ್ದೆ. ಶರ್ಟ್ ಬಸನ್ ಬಿಚ್ತಾ ಬಂದ. ಇವಾಗ ಇಷ್ಟೊಂದು ಸಡನ್ನಾಗಿ ಕೆಲಸಗಳನ್ನೆಲ್ಲ ಬಿಟ್ಟು ಯಾಕೆ ಬಂದ್ರಿ ಸ್ವಾಮಿ ಅಂತ ಊರೇ ಗಂಡಿನಿಂದ ಕೇಳಿದ್ಲು. ಮೈಯಲ್ಲಿ ಶಾಖ ಜಾಸ್ತಿ ಆಗಿದೆ ಕಣೆ, ಅದನ್ನು ತೀರಿಸ್ಕೊಂಡು ಬಾಡಿ ಮತ್ತು ಮೈಂಡ್ ಕೂಲ್ ಮಾಡ್ಕೊಳ್ಳೋಣ ಅಂತ. ಶರ್ಟ್ ಇಲ್ಲದೆ ಹಾರ್ಟ್ ಹ್ಯಾಪ್ಸ್ ಜೊತೆ ಹೊಳಿತಿದ್ದ ಅವನ ವಜ್ರದಂಥ ದೇಹವನ್ನು ಮನಸ್ಸನ್ನು ಮೆಚ್ಚಿಕೊಳ್ತಾ ಮತ್ತಷ್ಟು ಆಟ ಆಡಿಸೋದಕ್ಕೆ ಮನಸ್ಸು ತೀರ್ತಾ ಈ ಹೆಂಡತಿ ಮೇಲೆ ಅಂದ್ಲು ತುಂಟತನದಿಂದ. ಬೆಡ್ ಲ್ಯಾಂಪ್ ಬೆಳಕಿನಲ್ಲಿ ಚಿನ್ನದ ಮೈ ಬಣ್ಣದೊಂದಿಗೆ ದೇವಕನ್ಯೆ ಅಂತ ಕಂಗೊಳಿಸ್ತಿದ್ದ ಅವಳ ಕಣ್ಣುಗಳಲ್ಲಿ ತನ್ನ ಮೇಲಿರೋ ಅಪಾರವಾದ ಪ್ರೀತಿ, ತಾನಿಲ್ದಿದ್ದರೂ ತನ್ನವರನ್ನ ಭಾರ ಅಂದ್ಕೊಳ್ಳದೆ ಕಣ್ಣಿಗೆ ರೆಪ್ಪೆಯಂತೆ ಕಾಪಾಡಿದ ಹೆಂಡತಿಯನ್ನು ಹೃದಯದಲ್ಲಿ ಅತ್ಯಂತ ಎತ್ತರ ಸ್ಥಾನದಲ್ಲಿ ಕೂರಿಸ್ಕೊಂಡ. ಶೃಂಗಾರ ದೇವತೆ ತನ್ನ ಕಣ್ಣೆದುರು ಕರಗ್ತಿರುವಾಗ ಎಷ್ಟು ಹೊತ್ತು ತಾನೇ ದೂರ ಇರೋದಕ್ಕೆ ಸಾಧ್ಯ? ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲೇ ತನ್ನ ತೋಳುಗಳನ್ನ ಬಂಧಿಸಿ ಎದೆ ಮೇಲೆ ಕೆಳ್ಕೊಂಡು ಮುಖವನ್ನು ಮುಚ್ಚಿದ ಮುಂಗುರುಳನ್ನ ಪಕ್ಕಕ್ಕೆ ಸರಿಸ್ತಾ ಥ್ಯಾಂಕ್ ಯು ಅಂದ. ಮನಸ್ಪೂರ್ವಕವಾಗಿ ಕಣ್ಣುಗಳು ನೋಡ್ತಾ. ಅವನ ಸಿಹಿಯಾದ ಕೃತಜ್ಞತೆಗೆ ಅವಳ ಮುಖ ಅರಳಿತು. ಯಾಕೆ ಅಂದ್ಲು ಮುಗುಳ್ನಗೆಯಿಂದ. ನಾನು ಇಲ್ದಿದ್ರು ಮನೆಯನ್ನು ನನ್ನವ್ರನ್ನ ನಿನ್ನವ್ರಂತ ನೋಡ್ಕೊಂಡಿದ್ಯಾ? ಶಂಕರ್ ಬಂದರು ನನಗೆ ಯಾಕೆ ಅಂತ ಮನುವನ್ನು ಬಿಟ್ಟು ಬರದೆ ಮನೆಗೆ ಬರೋವರೆಗೂ ಅವಳ ಜೊತೆಯಾಗಿದ್ದೆ. ಅಮ್ಮನನ್ನು ಜಾಗ್ರತೆಯಾಗಿ ನೋಡಿಕೊಂಡೆ. ಹೆಂಡತಿಯಲ್ಲಿ ಈ ಗುಣಗಳನ್ನೇ ತಾನೇ ಗಂಡ ಬಯಸೋದು. ಅದಕ್ಕೆ ಮುನಿಸ್ಕೊಂಡು ಮುಖ ತಿರುಗಿಸಿ ತಾರಕ್ ಮೇಲಿಂದ ಪಕ್ಕಕ್ಕೆ ಸರಿದ್ಲು ಲಹರಿ. ಏನಾಯಿತು ಅವಳ ಮಡಲಲ್ಲಿ ತಲೆ ಇಡ್ತಾ ಕೇಳಿದ ತಾರಕ್. ಇನ್ನೊಂದು ಬಾರಿ ಹಾಗಂದರೆ ನಾನು ನಿನ್ನ ಜೊತೆ ಮಾತಾಡಲ್ಲ, ಹೋಗು ಅಂತ ಮುಖ ಉಬ್ಬಿಸೋದ್ಲು. ನೀನು ಮುನಿಸನ್ನು ಹೇಗೆ ಕಳಿಸ್ಬೇಕಂತ ನನಗೆ ಗೊತ್ತು ಅಂತ ನಗ್ತಾ ಬ್ಲೌಸ್ ಮತ್ತು ಲಂಗದ ಮಧ್ಯೆ ಸಣ್ಣ ದೀಪ ಹಾಯ್ದಂತಿದ್ದ ಅವಳ ಸೊಂಟದ ಮೇಲೆ ಮೀಸಿ ಅಂತಿದ್ದ ಕಿಲಿ ಇಟ್ಟ. ತಾರಕ್ ನಿಲ್ಲಿಸು, ನನಗೆ ಗಿಲಿ ಆಗ್ತದೆ ಬಿಡು ಅಂತಿದ್ರು ಅವಳು ಕುತ್ತಿಗೆ ಕೈಗಳ ಮೇಲೆ ಮೀಸೆಯಿಂದ ಸವರ್ತಾ ಅವಳನ್ನ ನಗಿಸಿ ಉಸಿರುಗಟ್ಟುವಂತೆ ಮಾಡ್ದ ತಾರಕ್. ಆಯಾಸದಿಂದ ಉಸಿರಾಡ್ತಿದ್ದ ಅವಳನ್ನ ತನ್ನ ಮೇಲೆ ಕೇಳ್ಕೊಂಡು ರೆಡಿನಾ ಅಂತ ಅಂದ. ನನಗಿನ್ನೂ ರೆಸ್ಟ್ ಬೇಕು. ತಾರಕ್ನ ಹಾವಭಾವಗಳು ನೋಡ್ತಾ ಟೀಸ್ ಮಾಡಿದ್ಲು ಲಹರಿ. ಮತ್ತೆ ಹಾಸ್ಪಿಟಲ್ನಲ್ಲಿದ್ದು ಸುಸ್ತಾಗಿದೆಯಾ, ಟೇಕ್ ಕೇರ್ ಅಂತ ಪಕ್ಕಕ್ಕೆ ತಿರುಗಿ ಮಲಗಿದ ಅವನ ಜಂಬಕ್ಕೆ ಆಕೆ ಮೂಗಿನ ಹೊಳ್ಳೆಗಳು ಸಿಟ್ಟಿನಿಂದ ಉಬ್ಬಿದ್ವು. ಓಯ್ ಅಂತ ಕರೆದ್ಲು ಗಂಭೀರವಾಗಿ. ಏನು ಕಣ್ಣು ಮುಚ್ಕೊಂಡೆ ಅಂದ ತಾರಕ್. ರೆಸ್ಟ್ ಕೇಳಿದ್ರೆ ಕೊಟ್ಬಿಡ್ತೀಯಾ ಅವನ ಹೆಗಲು ಹಿಡಿದು ಅಲುಗಾಡಿಸಿದ್ಲು. ಕೊಡಬೇಕಲ್ವ ಮತ್ತೆ, ಹೊಸ ಪ್ರಾಡಕ್ಟ್ ಅಂತ ಮೆಷಿನ್ ಥರ ಬಳಸ್ಬಿಟ್ರೆ ಬೋರ್ ಆಗಿಬಿಡುತ್ತೆ. ಅಂದರೆ ನಾನು ಬೋರ್ ಆಗ್ತೀನಾ? ಜಂಪ್ ಮಾಡಿ ಅವನ ಮುಂದೆ ಚಕ್ಕಳ ಬಕ್ಕಳ ಹಾಕಿ ಕೂತ್ಬಿಟ್ಲು. ನೀನಲ್ಲ, ನಿನ್ನ ಬಾಡಿ ಸುಸ್ತಾಗುತ್ತೆ ಅಂತ ಅವಳನ್ನ ನೋಡಿದೆ ಆ ಕಡೆ ತಿರುಗ್ದ. ನಾನೇನಷ್ಟು ವೀಕ್ ಅಲ್ಲ, ಐರನ್ ಬಾಡಿ ನಮ್ಮದು ಅಂತ ತನ್ನ ಮಸಲ್ಸ್ ಒತ್ತಿ ತಾರಕ್ಕೆ ತೋರಿಸಿದ್ಲು ಲಹರಿ. ಓಕೆ, ನಂಗೆ ನಿದ್ದೆ ಬರ್ತಿದೆ, ಬೆಳಗ್ಗೆ ಬೇಗ ಫ್ಲೈಟ್ಗೆ ಹೋಗಬೇಕು ಅಂತ ತಾರಕ್ ಮಾತಿಗೆ ವಾಟ್ ಅಂತ ಅವನ ಮೇಲಕ್ಕೆ ಜಿಗಿದ್ಲು. ರಾಕ್ಷಸಿ, ಯಾಕೆ ಹಾಗೆ ವಿಸ್ಕಿ ಕುಡಿದು ಮಂಗಂತರ ಆಡ್ತಿದ್ದೀ? ನೀನಿರೋದು ಜಂಗಲ್ನಲ್ಲ ಮನೆಯಲ್ಲಿ ಅಂದ ಲಹರಿ ಮುಖದಲ್ಲಿದ್ದ ಮುನಿಸು ಮತ್ತು ಕೋಪವನ್ನು ನೋಡ್ತಾ. ಬೆಳಗ್ಗೆ ಹೊರ್ಟೋಗ್ತಿದ್ಯಾ ಅಂದ್ಲು ಅಳೋ ಧ್ವನಿಯಲ್ಲಿ. ಹೌದು, ಮತ್ತಿವಾಗ ಯಾಕೆ ಬಂದೆ? ಅವನ ಮೇಲಿಂದ ಸರಿತಿದ್ದ ಅವನ್ನ ತಡೆದು ಮನುವನ್ನು ನೋಡೋದಕ್ಕೆ ಬಂದೆ ಕಣೇ ಅಂತಂದ ತಾರಕ್. ನೋಡಿ ಅತ್ತ ಕಡೆಯಿಂದಲೇ ಹೋಗದೆ ಇಲ್ಲಿಗೆ ಯಾಕೆ ಬಂದೆ ಹಾಗಾದರೆ? ಸೊಂಟ ಸವರಿ ತಾರಕ್ ಕೈನ ಬಿಡಿಸ್ಕೊಳ್ಳೋದಕ್ಕೆ ನೋಡಿದ್ರು ಅವನು ಬಿಡಲಿಲ್ಲ. ಬಿಡು ಇನ್ನು ಅವಳು ಮುಗಿಲು ಮುಟ್ಟುವಂತೆ ಕೇಳಿದ್ಲು. ಅವಳ ಕಣ್ಣಿನ ಕಣ್ಣೀರನ್ನು ತನ್ನ ತುಟಿಗಳಿಂದ ಬಸ್ತಾ ನನ್ನ ಪ್ರಾಣವನ್ನು ನೋಡದೆ ಹೇಗೆ ಹೋಗಲಿ ನಾನು ಅಂತ ಅಂದ. ಪ್ರಾಣನ ಯಾರು? ಮುಖ ತಿರುಗಿಸಿದ್ಲು. ನೀನೇನೆ ನನ್ನ ಸಕ್ಕರೆ ಲಾಡು. ಸುಳ್ಳು, ನಾನಂದರೆ ಅಷ್ಟು ಪ್ರಾಣವಾಗಿದ್ರೆ ಯಾಕೆ ಹೊಟ್ಟೋಗ್ತೀಯ ನನ್ನ ಬಿಟ್ಟು ನೀನು? ಕೆಲಸ ಇದೆ ಅಮ್ಮ ಅನ್ನದ್ಲು ನಿಧಾನವಾಗಿ ಅವಳನ್ನ ಪಕ್ಕಕ್ಕೆ ಸೇರಿಸ್ಕೊಂಡು ಎದೆ ಮೇಲೆ ಕಲ್ಲ ಇಟ್ಟು. ನಾನು ಹೇಳಬೇಕಾ ನಿನಗೆ ನೀನಂದರೆ ಎಷ್ಟಿಷ್ಟ ಅಂತ ಅಂದ. ಇಲ್ಲ ಅಂತ ನಾನು ಅನ್ನಲಿಲ್ಲ, ಆದರೆ ಹೀಗೆ ಮಾತುಗಳು ಹೇಳಿ ಆಮೇಲೆ ಬೇಸರ ಮೂಡಿಸಿ ಬಿಟ್ಟು ಹೋಗ್ಬಿಡ್ತೀಯ ಅಂತಿದ್ಲ ಹರಿ. ತಲೆ ಮೇಲೆ ಮೆಲ್ಲಕ್ಕೆ ತಟ್ಟಿ ಜೋಕ್ ಮಾಡಿದೆ ಕಣೆ, ಅದಕ್ಕೆ ಅಳ್ತೀಯಾ? ನಿನ್ನ ಕೆಲಸವನ್ನು ಮೆಚ್ಚಿ ನನ್ನ ಕೆಲಸ ಬಿಟ್ಟು ಬಂದಿದ್ದೀನಿ ಬಾಲಕಿ ಅಂದ ನಗ್ತಾ. ಏನು ಸರ್ ನೀವು ಇಷ್ಟೊಂದು ಸುವೀಲಾಗಿರೋದು ಯಾವಾಗಿಂದ?
ನಂಬೋದಕ್ಕೆ ಆಗ್ತಿಲ್ಲ ಅಂದ್ಲು ಆಶ್ಚರ್ಯದಿಂದ. ನಂಬೋ ಹಾಗೆ ನಾನು ಮಾಡ್ತೀನಿ ಕಣೆ, ನನ್ನ ಲಾಡು ಅಂತ ಲಹರಿನ ಪೂರ್ತಿಯಾಗಿ ತನ್ನೊಳಗೆ ಅಪ್ಕೊಂಡು ಅವಳನ್ನು ಒಂದಾದ. ಜಗಳದ ನಂತರ ನಡೆಯೋ ಮಿಲನದ ಮಧುರ ಅನುಭೂತಿಯನ್ನು ಸವಿತಿದ್ದ ಆ ಜೋಡಿ ಆ ರಾತ್ರಿ ನಿದ್ದೆಯೇ ಮರೀತು. ಬೆಳಗ್ಗೆ ಹೇಳೋದಕ್ಕೆ ನೋಡ್ತಿದ್ದಾಗ ಬಿಡದೆ ಮತ್ತೊಂದು ಗಂಟೆ ಕಾಲ ಚುಕ್ಕೆ ತೋರಿಸಿ ಆಮೇಲೆ ಬಿಟ್ಬಿಟ್ಟ ತಾರಕ್. ಜಾಸ್ತಿ ಬಳಸಿದ್ರೆ ಬಂಡಿ ಶೇಡ್ಗೆ ಹೋಗುತ್ತೆ ಅಂತ ಹೇಳಿ ರಾತ್ರಿಯೆಲ್ಲ ಗ್ಯಾಪ್ ಇಲ್ಲದೆ ಕಾಟ ಕೊಟ್ಟಿದ್ಯಾ? ಹಸಿವು ಕೂಡ ಮರ್ತು ಹೋಯ್ತು ಶಾಡಿಸ್ಟ್ ನಿನ್ನಿಂದ ಅಂದ್ಲು ಲಹರಿ ಅಳು ಮುಖ ಮಾಡಿ. ನಿದ್ದೆ ಮಂಪರಿನಲ್ಲಿದ್ದಾಗ ಹಸಿವು ನೆನಪಾಗಲಿಲ್ವೇ ನಿನಗೆ ಅಂತ ಅವಳನ್ನ ಎತ್ಕೊಂಡು ವಾಶ್ರೂಮ್ನಲ್ಲಿ ಇಳಿಸಿ ಟಬ್ನಲ್ಲಿ ಬಿಸಿ ನೀರು ತುಂಬಿಸಿ ಬಾಡಿ ಪೇಯ್ನ್ಸ್ ಕಡಿಮೆ ಆಗುವಂತೆ ತಾನೇ ಸ್ವತಃ ಸ್ನಾನ ಮಾಡಿಸಿ ಕರ್ಕೊಂಡು ಬಂದ ತಾರಕ್. ಈಗೋ ಹೀಗೆ ಪ್ರೀತಿಯಿಂದ ಎಲ್ಲ ಉಪಚಾರಗಳನ್ನ ಮಾಡ್ತಾ ಕೋಪ ಮಾಡ್ಕೊಳ್ಳೋದಕ್ಕೂ ಕೂಡ ಬಿಡಲ್ಲ ನೀನು ಅಂದ್ಲು ಮುನಿಸಿನ ಮುಖದೊಂದಿಗೆ. ನಿನ್ನ ಅಂತ ಸೊಂಟ ಚುಟ್ಟಿ ಡ್ರೆಸ್ ಮಾಡ್ಕೊ, ಫುಡ್ ಮೇಲಕ್ಕೆ ಬರುತ್ತೆ ಅಂತ ಕೆಳಗೆ ಕಾಲ್ ಮಾಡಿ ಕೆಲಸದವಳಿಗೆ ಫುಡ್ ಮೇಲೆ ತರೋದಕ್ಕೆ ಹೇಳಿ ತಾನು ಡ್ರೆಸ್ ಚೇಂಜ್ ಮಾಡಿಕೊಂಡ ತಾರಕ್. ನಾವು ಕೆಳಗೆ ಹೋಗೋಣ ಅಂದ್ಲು ಕಳಿಸ್ತಾ. ಅಯ್ಯೋ ನೀನು ಅವತಾರ ನೋಡ್ಕೊಂಡು ಹೇಳಮ್ಮ ಆ ಮಾತನ್ನು ಅಂದ ಟ್ರ್ಯಾಕ್ ಸೂಟ್ ಹಾಕೊಳ್ತಾ. ಮಿರರ್ನಲ್ಲಿ ನೋಡಿಕೊಂಡ ಲಹರಿ ಕೆನ್ನೆ ಮತ್ತು ಕುತ್ತಿಗೆ ಮೇಲೆ ರಾತ್ರಿ ಆತ ಕೊಟ್ಟಿದ್ದ ಲವ್ ಬೈಟ್ಸ್ ಕೆಂಪು ಕಾಣಿಸಿದ್ವು. ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ನೋಡಿದ್ಲು, ಆದ್ರೆ ಆಗಲಿಲ್ಲ. ಈ ಕೆಳಗೆ ಎಲ್ಲರೂ ಮುಂದೆ ಕವರ್ ಮಾಡೋದಕ್ಕಾಗಲ್ಲ ಅಂತ ಬೇಡ ಅಂದಿದ್ದು ಅಂತ ಬಂದು ಬ್ರೇಕ್ಫಾಸ್ಟನ್ನು ಇಬ್ಬರು ತಿಂದು ಮತ್ತೆ ಮಲ್ಕೊಂಡ್ರು. ತಾರಕ್ ನಾನು ನಿನ್ನ ಜೊತೆ ಬರ್ತೀನಿ ಅವನಿದೆ ಮೇಲೆ ಬೆರಳಿನಿಂದ ಬರೆಯುತ್ತಾ ಅಂದ್ಲು. ನೀನು ಎಲ್ಲಿಗೆ ಬರ್ತೀಯಾ? ನೀನು ಎಲ್ಲಿಗೋದ್ರೆ ಅಲ್ಲಿಗೆ ಬರ್ತೀನಿ ಅಂತ ಅಂದ್ಲು. ಅಂಡಮಾನ್ಗೆ ಹೋಗ್ತೀನಿ ಅಲ್ಲಿಗೂ ಬಂದುಬಿಡ್ತೀಯಾ ಅಂತ ಕೇಳಿದ ತಾರಕ್. ಬರ್ತೀನಿ, ಕೊನೆಗೆ ಸ್ಮಶಾನಕ್ಕಾದರೂ ಸರಿ ಅಂತಿದ್ದ ಲಹರಿ ಕುತ್ತಿಗೆ ತಾರಕ್ ಕೈಯಲ್ಲಿ ಲಾಕ್ ಆಗೋದಕ್ಕೆ ರೆಡಿಯಾಗೋಯ್ತು. ಅಬ್ಬಾ ಯಾಕಷ್ಟು ಕೋಪ, ಜೋಕ್ ಮಾಡಿದೆ ಬಿಡು ಅಂದ್ಲು ಒದ್ದಾಡ್ತಾ. ಸ್ಮಶಾನಕ್ಕೆ ಹೋಗೋದಕ್ಕೆ ತುಂಬ ಟೈಮ್ ಇದೆ ಕಣೆ, ಮೊದಲು ನನ್ನ ಜೊತೆ ಚೆನ್ನಾಗಿ ಸಂಸಾರ ಮಾಡಿ ಆಮೇಲೆ ನಮಗೆ ಹುಟ್ಟೋ ಚಿಕ್ಕ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಿ ಅವ್ರಿಗೆ ನಮ್ಮ ಬಿಸ್ನೆಸ್ ಕೊಟ್ಟ ಮೇಲೆ ಮತ್ತೆ ನನ್ನ ಜೊತೆ ಸೆಕೆಂಡ್ ಇನ್ನಿಂಗ್ಸ್ಗೆ ರೆಡಿಯಾಗಿ ಒಂದು 90-95 ವರ್ಷಗಳ ನಂತರ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಅಂದ. ಬರ್ತಿದ್ದ ಕಣ್ಣೀರನ್ನು ಒರೆಸ್ಕೊಂಡು ಅಪ್ಕೊಂಡ್ಳು. ನೀನಿಲ್ಲದೆ ನಾನು ಇಲ್ಲಿರ್ತೀನಿ ತಾರಕ್ ಅನ್ನುತ್ತಾ. ಲೈಫ್ ಅಂದರೆ ಅದೇ ಕಣೆ, ಕೊನೆ ಉಸಿರಿನವರೆಗೂ ಒಬ್ರಿಗೊಬ್ರು ಜೊತೆಯಾಗಿ ಪ್ರೀತಿಯಿಂದ ಕಳೆದು ಬಿಡೋದು ಅಂತ ಕೆನ್ನೆ ಮೇಲೆ ಮುತ್ತಿಟ್ಟು. ಎನರ್ಜಿ ಬಂದ ಹಾಗಿದೆ ಅಲ್ವಾ, ವಾಟರ್ ವೇಸ್ಟ್ ಮಾಡ್ತಿದ್ಯಾ ಅಂತ ಎದೆ ಮೇಲೆ ತಲೆ ಇಟ್ಕೊಂಡ. ಮತ್ತಷ್ಟು ಬಿಗಿಯಾಗಿ ಅಪ್ಕೊಂಡು ಅವಳು ಸಮ್ಮತಿ ಸೂಚಿಸಿದ್ಲು. ಅವನು ಅವಳ ತೋಳಿನಲ್ಲಿ ಕರಗಿ ಹೋದ್ನೇ ಹೊರತು ಕಷ್ಟ ಕೊಡಲಿಲ್ಲ. ಬೇಕಂತಲೇ ನನ್ನ ಅಳಿಸೋದು ಈ ಮನುಷ್ಯನ ಖುಷಿ ಅಂದ್ಕೊಳ್ತಾ ಹಾಯಾಗಿ ಮಲಗಿಬಿಟ್ಲು. ಆ ದಿನ ಸಾಯಂಕಾಲವೇ ತಾರಕ್ ಮತ್ತೆ USA ಹೊರಟಿದ್ದ. ಕೊನೆ ನಿಮಿಷದವರೆಗೂ ವಿಷಯ ತಿಳಿಯದೆ ಮುನಿಸ್ಕೊಂಡು ಕೂತಿದ್ದ ಲಹರಿ ಕಣ್ಣೆದುರು ಟಿಕೆಟ್ಸ್ ಇಟ್ಟು ಇನ್ನೂ ಮುಂಚೆ ಸಾಕು ನಡಿ ಅಂತ ಅಂದ. ಅಷ್ಟೇ, ಒಂದೇ ಜಿಗದಕ್ಕೆ ಹಾರಾಡಿದ್ಲು ಪಾಪ. ಅವಳ ಲಿಪ್ಸ್ ಗಟ್ಟಿಯಾಗಿ ಕಿಸ್ ಮಾಡಿ ಅಲ್ಲಿಗೆ ಹೋದ್ಮೇಲೆ ಡಬಲ್ ವರ್ಕ್ ಮಾಡಬೇಕು, ರೆಡಿನಾ ಅಂತ ಕೇಳ್ದ ತಾರಕ್. ಆಫೀಸ್ನಲ್ಲಿ ಮನೆಯಲ್ಲಿ ತಾನೇ ಅಂತ ಅಂದ್ಲು. ಅವನ ಕಣ್ಣುಗಳಲ್ಲಿ ತುಂಟ ನಗು ಇತ್ತು. ಆಹಾ ಗೊತ್ತಪ್ಪ, ಎಲ್ಲದಕ್ಕೂ ನಾನು ರೆಡಿ, ನೀನು ನನ್ನನ್ನು ಕಷ್ಟಪಡಿಸಲ್ಲ ಅಂತ ಗೊತ್ತು ಬಿಡು ಅಂತ ಅಮೇರಿಕನ್ ಟೂರಿಸ್ಟರ್ ಬ್ಯಾಗ್ ತಗೊಂಡು ಕೆಳಗೆ ಬಂದು ಎಲ್ರಿಗೂ ಹೇಳಿ ಹೊರಟರು. ಅಲ್ಲಿ ವರ್ಕ್ ಲೋಡ್ ಕಡಿಮೆ ಆದಮೇಲೆ ಎಲ್ಲಿ ಮನು ಚೇತರಿಸ್ಕೊಂಡ್ಮೇಲೆ ಎಲ್ಲರೂ ಬರಬೇಕಂತ ಹೇಳಿ ತಾರಕ್ ಲಹರಿಯೊಂದಿಗೆ ಏರ್ಪೋರ್ಟ್ಗೆ ಹೊರಟ. ಯುನೈಟೆಡ್ ಸ್ಟೇಟ್ಸ್. ಲಹರಿಯ ಸಹಕಾರದಿಂದ ಅಲ್ಲಿನ ವರ್ಕನ್ನು ಫಾಸ್ಟಾಗಿ ಕ್ಲಿಯರ್ ಮಾಡ್ತಾ ಇದ್ದ ತಾರಕ್. ಅಲ್ಲಿರುವಂತಹ ತಮ್ಮದೇ ಸ್ವಂತ ಮನೆಯಲ್ಲಿ ಇರ್ತಾಯಿದ್ರು ಅವರು. ವಾಸುದೇವ್ ಅವರು ಕೂಡ ಅವ್ರ ಜೊತೆಯಲ್ಲೇ ಇದ್ದರು. ಕಂಪನಿಯ ಚೇರ್ಮನ್ ಆಗಿ ಅವರ ಅಗತ್ಯ ಇದ್ದಿದ್ದರಿಂದ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ಲಿಂದ. ಬೆಳಿಗ್ಗೆ ಯಾವಾಗಲೂ ಹಾಗೆ ಬ್ರೇಕ್ಫಾಸ್ಟ್ ಮಾಡಿ ಲಂಚ್ ಬಾಕ್ಸ್ ಕಟ್ತಿದ್ದ ಲಹರಿಯನ್ನು ನೋಡಿ, ಆಫೀಸ್ ಕ್ಯಾಂಟೀನಲ್ಲಿ ತಿಂತೀವಲ್ವಮ್ಮ, ಯಾಕೆ ನಿನಗೆ ಇದೆಲ್ಲ ಶ್ರಮ ಅಂತ ಅಂದರು ವಾಸುದೇವ್ ಅವರು. ಸೊಸೆ ಕಷ್ಟಪಡ್ತಿರೋದನ್ನು ನೋಡೋದಕ್ಕೆ ಆಗದೆ. ಇಲ್ಲಿನ ಅಡುಗೆಗಳೇನು ಚೆನ್ನಾಗಿಲ್ಲ ಮಾವ, ನಿಮ್ಮ ಮಗ ನಿಜಕ್ಕೂ ಸರಿಯಾಗಿ ತಿಂತಾನೇ ಇಲ್ಲ, ಅದಕ್ಕೆ ಲಂಚ್ ಪ್ಯಾಕ್ ಮಾಡ್ಕೊಂಡು ಹೋದರೆ ಹೊಟ್ಟೆ ತುಂಬ ತಿಂತಾರೆ ಅಂತ ಅಂದ್ಲು ಲಹರಿ. ಅವಳ ತಲೆ ಸವರಿ, ತಾಯಿ ಹೊಟ್ಟೆ ನೋಡ್ತಾಳೆ, ಹೆಂಡತಿ ಜೇಬು ನೋಡ್ತಾಳೆ ಎಂದವರು ಯಾರೋ ಗಂಡಸರು ಕಣೆ, ಅವ್ರು ಏನಾದರೂ ಇಲ್ಲಿದ್ದರೆ ನಿನ್ನ ತೋರಿಸಿ ಸುಳ್ಳು ಅಂತ ಹೇಳ್ತಿದ್ದೆ ಕಣಮ್ಮ ಅಂದರು ವಾಸುದೇವ್ ಅವರು. ಮುಗುಳ್ನಗ್ತಾ, ಹಾಗೆ ಹೇಳ್ದವನ ಹೆಂಡತಿ ಅವನ ಜೇಬನ್ನೇ ನೋಡಿದಾಳು ಏನೋ ಮಾವ, ಅದಕ್ಕೆ ಹಾಗಂದಿರ್ತಾರೆ ಅಷ್ಟೇ.
ಕೆಟ್ಟದ್ರಲ್ಲೂ ಒಳ್ಳೇದನ್ನು ನೋಡ್ತೀಯ, ಅದಕ್ಕೆ ತಾರಕ್ಕೆ ನೀನು ಇಷ್ಟ ಆಗಿದ್ದು. ನಮ್ಮ ಮನೆಯ ಮಹಾಲಕ್ಷ್ಮಿಯಂತೆ ಬೆಳಗ್ತಾ ಇದೆಯಾ ಅಂತ ಅಂದರು ತುಂಬ ಪ್ರೀತಿಯಿಂದ. ಆಹಾ, ಆಯಿತಾ ನಿಮ್ಮ ಹೊಗಳಿಕೆ ಪ್ರೋಗ್ರಾಮ್ಗಳು. ಇವತ್ತು ಮನೋರು ಬರ್ತಿದ್ದಾರೆ. ಆಫೀಸ್ನಲ್ಲಿ ಕೆಲಸ ಮುಗಿಸ್ಕೊಂಡು ಅವ್ರನ್ನ ಪಿಕಪ್ ಮಾಡ್ಕೋಬೇಕು. ಕಮಾನ್ ಫಾಸ್ಟ್ ಅಂತಂದ ತಾರಕ್. ಅಷ್ಟೆ, ಇಬ್ಬರು ತಾರಕ್ ಹಿಂದೆ ಟೀಚರ್ ಹಿಂದೆ ನಡೆಯೋ ಸ್ಟೂಡೆಂಟ್ಸ್ ಥರ ಬುದ್ಧಿವಂತರಾಗಿ ಅವರ ಹಿಂದೆ ಹೋದರು. 11ರವರೆಗೆ ಆಫೀಸ್ನಲ್ಲಿ ಕೆಲಸ ಕಂಪ್ಲೀಟ್ ಮಾಡಿಕೊಂಡು ಲಹರಿಯನ್ನು ಕರ್ಕೊಂಡು ಏರ್ಪೋರ್ಟ್ಗೆ ಹೋದ ತಾರಕ್. ಫ್ಲೈಟ್ ಬರೋದಕ್ಕೆ ಇನ್ನೂ ಟೈಮ್ ಇದ್ದಿದ್ದರಿಂದ ಪಕ್ಕದಲ್ಲಿದ್ದ ಕೆಫೆಗೆ ಕರ್ಕೊಂಡು ಹೋಗಿ ಕ್ಯಾಪ್ಚಿನೋ ಆರ್ಡರ್ ಮಾಡಿ ಫೋನ್ ನೋಡ್ತಾ ಇದ್ದ ತಾರಕ್. ತಾರಕ್ ತಾರಕ್ ಅಂತ ಅವನ ಹೆಗಲು ಹಿಡಿದು ಅಲುಗಾಡಿಸ್ತಿದ್ಲು ಲಹರಿ. ಏನು ಅಂತಂದ. ಆ ಕಡೆ ನೋಡು ಅಂತ ಹೇಳಿದ ಲಹರಿಯ ಲೋ ವಾಯ್ಸ್ಗೆ ತಿರುಗಿ ನೋಡಿದ್ರೆ ಇಬ್ಬರು ಯಂಗ್ ಕಪಲ್ ಪಬ್ಲಿಕ್ಕಾಗಿ ಕಿಸ್ ಮಾಡಿಕೊಡ್ತಿದ್ರು. ಅದು ದೊಡ್ಡ ವಿಷಯ ಅಲ್ಲ ಎಂಬಂತೆ ನೋಡಿದ್ರು ಯಾರೂ ಅದನ್ನು ಲೆಕ್ಕಿಸ್ಕೊಡ್ತಾನೆ ಇರಲಿಲ್ಲ. ತಾರಕ್ ನೋಡಿದ್ಯಾ, ಇಷ್ಟೊಂದು ಜನ ಇದ್ದಾರೆ, ಆದರೂ ಹೇಗೆ ಕಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಕಣ್ಮುಚ್ಕೊಂಡ್ಳು. ಕೆಲವೊಮ್ಮೆ ಮೆಚೂರ್ಡಾಗಿರೋ ಅವಳು ಒಂದೊಂದು ಬಾರಿ ಸಣ್ಣ ಮಗುವಿನಂತೆ ಬಿಹೇವ್ ಮಾಡೋದು ಅವನಿಗೆ ತುಂಬಾ ಇಷ್ಟ ಆಗ್ತಿತ್ತು. ಪ್ರತಿಯೊಬ್ಬರಲ್ಲೂ ಮಗುವಿನ ಮನಸ್ಸಿರುತ್ತೆ, ಅದು ಸಂದರ್ಭಕ್ಕೆ ತಕ್ಕಂತೆ ಹೊರಬರುತ್ತೆ. ಲಹರಿ ಅಂತ ಪ್ಯೂರ್ ಹಾರ್ಟ್ ಇರೋರಿಗೆ ಸ್ವಲ್ಪ ಜಾಸ್ತಿಯಾಗಿ ಕಿಡ್ಸ್ ಮೆಂಟಾಲಿಟಿ ಇರುತ್ತೆ. ಇದು ಇಂಡಿಯಾ ಅಲ್ಲಮ್ಮ, ಅಮೇರಿಕಾ, ಇಲ್ಲಿ ಇವೆಲ್ಲ ಕಾಮನ್ ಅಂತ ಬಂದ ಕ್ಯಾಪ್ಚಿನೋವನ್ನು ಅವಳಿಗೆ ಕೊಡ್ತಾ. ಹಾಗಿದ್ದು ಮಾತ್ರಕ್ಕೆ ಹಬ್ಬ, ಹಾಗೆ ಎಲ್ಲರೂ ಮುಂದೆ ಮಾಡಿದ್ರೆ ಫೀಲಿಂಗ್ಸ್ ಹೇಗೆ ಬರುತ್ತೆ ಅಂತ ಅಂದ್ಲು. ಹೇಗೆ ಬರುತ್ತೆ ಅಂತ ಪ್ರಾಕ್ಟಿಕಲಾಗಿ ತೋರಿಸ್ಲಾ ಅಂತ ಕಣ್ಣು ಹೊಡೆದು ಕೇಳಿದ ತಾರಕ್. ಬಾಯಿಗೆ ಹೋಗ್ತಿದ್ದಂಥ ಕಾಫಿ ಗಂಟಲಿಗೆ ಅಡ್ಡ ಬಂದು ಗಟ್ಟಿಯಾಗಿ ಕೆಮ್ಮೋದಕ್ಕೆ ಶುರು ಮಾಡಿದ್ಲು ಲಹರಿ. ಮೆಲ್ಲಗಳು ಬೆಂತಟ್ಟಿ ಕೆಂಪಗಾಗಿ ಬ್ಲಶ್ ಆಗ್ತಿರೋ ಲಹರಿಯನ್ನು ನೋಡಿ ಮನಸ್ಸು ನಿಯಂತ್ರಣ ತಪ್ಪಿದ್ರಿಂದ ಕೆನ್ನೆ ಕಿಸ್ಕೊಟ್ಟು ಲುಕಿಂಗ್ ಪ್ರೆಟ್ಟಿ ಅಂತ ಅಂದ. ಪಾಪ ಅವಳ ಕೆನ್ನೆಗಳು ಗುಲಾಬ್ ಜಾಮೂನ್ ಥರ ಕೆಂಪಗಾಗ್ಬಿಟ್ಟವು. ವಾಶ್ರೂಮ್ಗೆ ಹೋಗಬೇಕು ಅಂತ ಅಂದ್ಲು. ನಡಿ ಅಂತ ಅವಳನ್ನ ಕರ್ಕೊಂಡು ಹೋದ. 10 ನಿಮಿಷಕ್ಕೆ ಬಂದು ಅವಳನ್ನ ಕರ್ಕೊಂಡು ಅರೈವಲ್ ಕಡೆ ಹೋಗ್ತಿರುವಾಗ ತಾರಕ್ ಕೈನ ಬಿಡಲೇ ಇಲ್ಲ ಲಹರಿ. ಅವಳ ಸ್ಪರ್ಶದಲ್ಲಿನ ಬದಲಾವಣೆಯನ್ನು ಕಂಡು ಏನೇ ಅಂತ ಅಂದ ತಾರಕ್. ಹ್ಞೂ ಅಂದ್ಲು ಮುದ್ದಾಗಿ. ಹೇಳು ಏನು, ಹೇಳಿದ್ರೆ ನನ್ನ ಕಾಲು ಎಳಿತೀಯ ನೀನು ಅಂತ ಅಂದ್ಲು. ಸರಿ, ಕಾಲು ಎಳಿಯಲ್ಲ, ಮತ್ತೊಂದು ಆಪ್ಷನ್ ಕೊಡ್ಲಾ? ಏನು? ಬಿಸಿ ಬಿಸಿಯ ಕೆನ್ನೆ ಮೇಲೆ ಗೆರೆ ಹಾಕ್ಲಾ ಇಲ್ಲ ಮುತ್ತು ಹಾಕ್ಲಾ ಅಂದ. ಸ್ವಾಮಿ ನಿಮಗೊಂದು ನಮಸ್ಕಾರ. ನಿಜಕ್ಕೂ ಕೆಲಸ ಅಂತ ಒಂದು ವಾರದಿಂದ ನನಗೆ ರೆಸ್ಟ್ ಕೊಟ್ಟಿದ್ಯಲ್ವಾ, ಇವತ್ತು ನಿನಗೆ ಅಭಯ ಕೊಡೋಣ ಅಂತ ಅಂದ್ಕೊಂಡ್ರೆ ಹೀಗೆ ಮಾತಾಡ್ತಿದ್ಯಾ, ಅದು ಕ್ಯಾನ್ಸಲ್ ಅಂತ ಅಂದ್ಲು ವಿಚಿತ್ರವಾಗಿ ನೋಡಿ. ನಿಜ ಹೇಳಮ್ಮ, ನಾನು ನಿನಗೆ ರೆಸ್ಟ್ ಕೊಟ್ಟಿದ್ದೀನಿ ಅಲ್ವಾ, ಮತ್ತು ಆ ರೆಸ್ಟನ್ನ ಬ್ರೇಕ್ ಮಾಡಬೇಕು ಅಂದರೆ ನನ್ನ ಕೈಲಿರೋ ಕೆಲಸ ಮಧ್ಯದಲ್ಲಿ ನಿಮ್ಮ ಕೈಗಳು ಚಮಚಗಳು ಯಾರಿಗೆ ಬೇಕು? ಈಗ ಹೀಗೆ ಮಾತಾಡ್ಬೇಡ, ನಾನು ಓಕೆ ಅಂದರೆ ತಾನೇ ನೀನು ಮುಂದುವರಿಯೋದು, ಮತ್ತು ನನ್ನ ಪರ್ಮಿಷನ್ ಬೇಡವಾ ನಿನಗೆ ಅಂತ ಅಂದ್ಲು. ಪರ್ಮಿಷನ್ ಕೇಳಿದ್ರೆ ಜಂಬ ತೋರಿಸಿ ಬಿಲ್ಡಪ್ ಕೊಡ್ತೀಯಲ್ಲ, ನಿನಗೆ ಆ ಚಾನ್ಸ್ ನಾನು ಕೊಡಲ್ಲ ಅಂತ ಅಂದ. ಅಂತ ಮುಖ ತಿರುಗಿಸ್ಕೊಂಡು ಎದುರುಗಡೆ ಒಬ್ಬರ ಕೈಯನ್ನು ಒಬ್ಬರು ಹಿಡ್ಕೊಂಡು ಬರ್ತಿದ್ದ ಮನು ಮತ್ತು ಶಂಕರ್ನ ನೋಡಿ ಅಣ್ಣ ಇಲ್ಲಿ ಅಂತ ಕೈ ಬೀಸಿ ಕರಿತಾ ಹೋದ್ಲು ಲಹರಿ. ಸೀರೆ ಮೇಲೆ ವಯ್ಯಾರವಾಗಿ ತೂಗ್ತಿರೋ ನಾಗರಹಾವಿನಂಥ ದಪ್ಪನೆಯ ಕಪ್ಪು ಹೊಳಿತಿದ್ದ ಅವಳ ಜಡಿಯನ್ನು ನೋಡಿದಾಗಲೆಲ್ಲ ಅವನ ಮನಸ್ಸು ನಿಯಂತ್ರಣ ತಪ್ತಾನೆ ಇರ್ತಿತ್ತು. ಅದೇ ಸಮಯದಲ್ಲಿ ಜಡಿಯನ್ನು ನೋಡಿ ಜಲಸಿ ಕೂಡ ಆಗ್ತಿತ್ತು. ಯಾವಾಗಲೂ ಅವಳನ್ನ ಅಂಟ್ಕೊಂಡೇ ಇರೋ ಅದೃಷ್ಟ ಜಡೆಗಿದ್ದು ತನಗಿಲ್ವಲ್ಲ ಅಂತ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಪ್ರತಿಲಿಪಿಯಲ್ಲಿ ಹೋಗೋದಿ. ಥ್ಯಾಂಕ್ ಯು.